ಸೂರ್ಯಕಾಂತಿ. ಏನ್ ಸಮಾಚಾರ? ಸಾಹೇಬ್ರು ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಯಾರನ್ನಪ್ಪ? ಪುಟ್ಟಣ್ಣವ್ರನ್ನ ಅರ್ಜೆಂಟ್ ಆಗಿ ಸ್ಟೇಷನ್ ಬರ್ಬೇಕಂತೆ. ಅವನ್ ಹೇಳಿದ ತಕ್ಷಣ ಬಂದು ಬಿಡೋದಕ್ಕೆ ನಾವೇನ್ ಬೀದಿಲ್ ಬಿದ್ದಿಲ್ಲ. ಅವನಿಗೆ ಮಾತಾಡ್ಬೇಕು ಅನ್ಸಿದ್ರೆ ನಮ್ ಮನೆಗೆ ಬರೋದಕ್ಕೆ ಹೇಳು. ಅವನ್ ಹೇಳ್ ಕಳಿಸ್ದ, ಇವನ್ ಬಂದ್ಬಿಟ್ಟ. ಯಾರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತು ತಾನೇ ನಿನಗೆ? ಯಾವನ ಅವನ್ ಇನ್ಸ್ಪೆಕ್ಟ್ರು? ಹೊಸ ಸಾಹೇಬ್ರು ಬಂದಿದ್ದಾರೆ. ಅವ್ರಿಗೆ ಈ ಊರಲ್ಲಿ ಯಾರ್ಯಾರು ಏನೇನು ಅಂತ ಗೊತ್ತಿಲ್ಲ. ಗೊತ್ತಿಲ್ದೆ ಇದ್ರೆ ನೀನ್ ಯಾಕಿರೋದು? ಹೇಳದ ಅವನಿಗೆ. ಅವ್ನ್ ಹೇಳದ, ಇವನ್ ಬಂದ್ಬಿಟ್ಟ ಪುಟ್ಟ ನನ್ ಕೇಳ್ಕೊಂಡು. ಹೇಳೋಗೋ ಅವ್ರ ಮನೇಲಿಲ್ಲ ಅಂತ. ಎಲ್ಲ ನಾಟಕ. ಈ ಜಗತ್ತಲ್ಲಿ ಪ್ರೀತಿ ಅನ್ನೋದೇ ನಾಟಕ. ಬರೀ ಸ್ವಾರ್ಥಿಗಳೇ ತುಂಬಿರೋ ಜಗತ್ತಿದು. ಯಾರಿಗೂ ನಿಜವಾದ ಪ್ರೀತಿ ಬೇಕಾಗೇ ಇಲ್ಲ. ಆ ಕ್ಷಣದಲ್ಲಿ ಯಾರು ಸಿಗ್ತಾರೋ, ಯಾರು ಮಾತಾಡಿಸ್ತಾರೋ ಅವ್ರೇ ಆತ್ಮೀಯರು ಅಷ್ಟೇ. ನಾವು ಪ್ರೀತಿ ಪ್ರೀತಿ ಅಂತ ಸಾಯ್ತೀವಲ್ಲ, ಪೆದ್ರು ನಾವು. ಮನೇಲಿರ್ಲಿಲ್ಲ ಅಂದ್ರೆ ಆಗೋಯ್ತಾ? ಆಮೇಲೆ ಏನ್ ಮಾಡ್ದೆ? 2 ಸರ್ತಿ ಹೋಗಿ ಬಂದೆ ಸರ್, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಹೀಗಂತ ಹೇಳು ಅಂತ ಎಷ್ಟಯ್ಯ ಕೊಟ್ರು ಅವ್ರು ನಿನಗೆ? ನಮ್ ತಾಯಿ ಅಣ್ಣೆಗೂ ಸರ್, ನಾನಂತವನಲ್ಲ, ನಿಯತ್ತಿಂದ ಕೆಲಸ ಮಾಡ್ತಾ ಇರೋನು. ನಿಧಾನ ಮಾತಾಡಯ್ಯ. ನಿನ್ ನಿಯತ್ ಎಷ್ಟು ಅಂತ ನನಗೆ ಗೊತ್ತು. ಪುಟ್ಟಣ ಬಂದ್ರೆ ಸ್ಟೇಷನ್ ಕಳಿಸಿ ಅಂತ ಹೇಳೋದ. ಇನ್ಸ್ಪೆಕ್ಟ್ರು ಹೊಸಬಾ, ಅವ್ನು ಹೆಂಗೆ ಅಂತ ಗೊತ್ತಾರೆ ಏನಾರ ಮಾಡ್ಬೋದು. ಆ ಇವನ್ಗೇನಾದ್ರು ಕೈಗೊಂದಷ್ಟು ಇಟ್ಟು ಇನ್ಸ್ಪೆಕ್ಟರ್ ಹೆಂಗೆ ಅಂತ ಕೇಳಬೇಕಿತ್ತು. ಕೊಡ್ಲಿಲ್ಲ ಕಣಪ್ಪ, ನನಗೆ ಈ ವ್ಯವಹಾರ ಎಲ್ಲ ಗೊತ್ತಾಗಲ್ಲ. ಅದನ್ನ ನೀನೇ ನೋಡ್ಕೊ. ಸರಿ ಅಮ್ಮ, ಏನಪ್ಪ? ನಾನು ಐಶ್ವರ್ಯನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರ ಮನೆಯವ್ರ ಹತ್ರ ಮಾತಾಡಿ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ಳಿಮ್ಮ. ಕಾಂತಿ, ನೀನು ಈ ವಿಷಯದಲ್ಲಿ ತಲೆಗಾಕ್ ಹೋಗ್ಬೇಡ. ಯಾರು ಗೊತ್ತು ಇವನೇನ್ ಮಾಡಿದ್ದಾನೆ ಅಂತ? ಯಾರು ಯಾರಿಗೂ ಸುಮ್ಮನೆ ಹೊಡೆಯೋದಕ್ಕೆ ಹೋಗಲ್ಲ. ಈಗ ಎಲ್ಲ ಚೆನ್ನಾಗಿರೋ ಹೊತ್ತಲ್ಲಿ ನೀನು ಇವನ್ ಜೊತೆ ಸೇರ್ಕೊಂಡು ಎಲ್ಲ ಸಂಬಂಧಗಳನ್ನ ಹಾಳು ಮಾಡ್ಕೋಬೇಡ. ವಿಷಯ ಗೊತ್ತಾದ ಮೇಲೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ಹೋಗಿದ್ವಿ. ಇಷ್ಟಕ್ಕೂ ಅವ್ರ ಜೊತೆ ಸೇರ್ಕೊಳ್ಳೋಂಥದ್ದೇನಿದೆ? ಕಾಂತಿ, ಅದು ಹಳೆ ಜಗಳ, ಆಸ್ತಿಗೋಸ್ಕರ ನಡೀತಿರೋದು. ನೀನು ಇದರಲ್ಲಿ ಯಾರ ಪರವಾಗೂ ಮಾತಾಡೋಕೆ ಹೋಗಬೇಡ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ಬಿಡು. ರೇಣುಕಮ್ಮನ ಎದುರಾಕೊಂಡ್ರೆ ನಿನ್ನ ಜೀವನ ಮುಗೀತು ಅಂತ ತಿಳ್ಕೊ. ನಾಚಿಕೆ ಆಗಲ್ವಾ ಸತ್ಯಣ್ಣ ನಿಂಗೆ? ಅವ್ರು ಇಷ್ಟೆಲ್ಲ ಮಾಡಿದ್ರು ಮತ್ತೆ ಅದೇ ಮನೆಗೆ ಹೋಗ್ತೀನಿ ಅಂತಿದ್ಯಲ್ಲ. ಅವರೆಲ್ಲ ರಾಕ್ಷಸರು. ಆದರೂ ಎಲ್ಲ ನಮ್ಮವರೇ ಅಲ್ವಾ ಗಂಗಾ? ದೊಡ್ಡಮ್ಮ ನನಗೆ ಕೈ ತುತ್ತು ತಿನ್ನಿಸಿ ಬೆಳೆಸಿದ್ದಾಳೆ. ಮಂಜುನಾಥ ಯಾರು? ನನ್ನ ತಮ್ಮ. ಪುಟ್ಟಣ್ಣ ನಿಜವಾಗ್ಲೂ ಅವ್ನು ಕೆಟ್ಟವನ? ಪರಿಸ್ಥಿತಿ ಅವನ ಕೈಲಿ ಆ ರೀತಿ ಮಾಡಿಸಿದೆ. ಎಲ್ಲರೂ ನಮ್ಮ ಥರ ಮನುಷ್ಯರು ಗಂಗಾ, ಯಾರು ವಿಷ ಜಂತುಗಳಲ್ಲ. ನಿನಗೆ ಸ್ವಲ್ಪನೂ ನಾಚಿಕೆ, ಮಾನ, ಮರ್ಯಾದೆ, ಛಲ ಅಂತ ಏನೂ ಇಲ್ವಾ? ಅದನ್ನೆಲ್ಲ ಕಟ್ಕೊಂಡು ಏನು ಮಾಡಬೇಕು ಗಂಗಾ? ಅವೆಲ್ಲ ನಮ್ಮ ಅಹಂಕಾರನ ಬೆಳೆಸುತ್ತಷ್ಟೆ. ಅಹಂಕಾರಕ್ಕಿಂತ ಪ್ರೀತಿ ದೊಡ್ಡದು. ನಾಳೆನೇ ಮದುವೆ ಇಟ್ಕೊಳ್ಳೋಣ ಅಂತಿದ್ದಾರೆ ನಿಮ್ಮತ್ತೆ. ನೀನೇನಂತೀಯ? ಏನು ನಾಳೆನೇನಾ? ಅದ್ ಹೇಗಮ್ಮ ಸಾಧ್ಯ? ಯಾರನ್ನು ಕರೆಯೋದ್ ಬೇಡ್ವಾ? ನಿನ್ನೆ ನನ್ನ ಮಗನ ಜಾತಕನ ಒಬ್ಬ ಪುರೋಹಿತರಿಗೆ ತೋರಿಸ್ದೆ. ನಾಡಿದ್ದಿಂದ ಅವನ ರಾಶಿಗೆ ಅದ್ಯಾವುದೋ ಗ್ರಹ ಪ್ರವೇಶ ಮಾಡ್ತಿದ್ಯಂತೆ. 1 ವರ್ಷ ನಾವು ಮದುವೆ ಮಾಡೋ ಹಾಗಿಲ್ವಂತೆ. ಹಾಗೇನಾದ್ರು ಮಾಡಿದ್ರೆ ಅವ್ರ ಸಂಸಾರ ಚೆನ್ನಾಗಿರಲ್ವಂತೆ. ನನಗಿಂಥದ್ರಲ್ಲೆಲ್ಲ ನಂಬಿಕೆ ಜಾಸ್ತಿ. ಗೊತ್ತಿದ್ದು ನಾವು ಯಾಕೆ ತಪ್ಪು ಮಾಡ್ಬೇಕು ಹೇಳಿ? ಅದಕ್ಕೆ ರಿಜಿಸ್ಟರ್ ಮದುವೆ ಮಾಡಿ ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಂಡು ಹುಡುಗಿನ ಮನೆಗೆ ತುಂಬಿಸ್ಕೊಳ್ಳೋಣ. ಮಿಕ್ಕಿದ ಆಮೇಲೆ ನಂಗೇನ್ ತೊಂದರೆ ಇಲ್ಲ. 1 ವರ್ಷ ಕಾಯೋದು ಅಂದ್ರೆ ಕಷ್ಟನೇ. ನೀವ್ ಹೇಗೆ ಹೇಳ್ತೀರೋ ಹಾಗೆ. ಸರಿ, ನಾನಿನ್ ಬರ್ತೀನಿ. ಅಯ್ಯೋ, ಇಷ್ಟ ಬೇಗ ಹೊರಡ್ತೀರಾ? ನನ್ ಮಗಳು ಸಿಹಿಗಳಿಗೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇವತ್ತು ಅವಳ ಕೈ ರುಚಿ ನೋಡೇ ಹೋಗಿ. ಸರಿ, ಹಾಗಾದ್ರೆ ನನ್ನ ಸೊಸೆ ಕೈ ರುಚಿ ಹೇಗಿದೆ ಅಂತ ನಾನಿವತ್ತು ನೋಡೇ ಬಿಡ್ತೀನಿ. ಕೂತಿರಿ, 1 ನಿಮಿಷ ಮುಂದೆ. ಐಶು, ಸರಿ. ಸೂರ್ಯಕಾಂತಿ